ಸ್ಯಾಂಡಲ್ವುಡ್ ಉಪಾಧ್ಯಕ್ಷನಿಗೆ ಕಂಕಣ ಭಾಗ್ಯ ಕೂಡಿದೆ. ಸದ್ದಿಲ್ಲದೆ ಹಸಮಣೆ ಏರೋದಕ್ಕೆ ಸಜ್ಜಾದ ಚಿಕ್ಕಣ್ಣ ಮಹದೇವಪುರ ಗ್ರಾಮದ ಪಾವನ ಜೊತೆ ಕಲ್ಯಾಣ. ಚಂದನ ವನದಲ್ಲಿ ಸಹಸ್ರಾರು ಕನ್ನಡಿಗರ ಮುಖದಲ್ಲಿ ನಗು ಭರಿಸಿದ ಹಾಸ್ಯ ನಟ. ಸದ್ದಿಲ್ಲದೆ ಹಸಮಣೆ ಏರೋದಕ್ಕೆ ಸಜ್ಜಾದ ಚಿಕ್ಕಣ್ಣ ಮಹದೇವಪುರ ಗ್ರಾಮದ ಪಾವನ ಜೊತೆ ಕಲ್ಯಾಣ. ಚಿಕ್ಕಣ್ಣನಿಗೆ ಕಲ್ಯಾಣವಂತೆ. ಚಿಕ್ಕಣ್ಣ ಹಾಗೂ ಪಾವನ ಮದುವೆ ನಿಶ್ಚಯ ಆಗಿದೆ. ಗಟ್ಟಿ ಮೇಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚಿಕ್ಕಣ್ಣ ಬರ್ತ್ಡೇ ದಿನ ಒಟ್ಟಾಗಿ ಕಾಣಿಸಿಕೊಂಡಿದ್ದ ನವ ಜೋಡಿ ನಿಶ್ಚಿತಾರ್ಥ ಹಾಗೂ ಮದುವೆ ದಿನಾಂಕ ಇನ್ನೂ ಘೋಷಣೆ ಮಾಡಿಲ್ಲ ಉಪಾಧ್ಯಕ್ಷ. ಎರಡೂ ಕುಟುಂಬಗಳ ನಡುವೆ ಮಾತುಕತೆ ನಡೆದಿದೆ. ಆದರೆ ಶೀಘ್ರದಲ್ಲಿ ಜೋಡಿ ವಿವಾಹ ಆಗುತ್ತೆ ಅನ್ನೋ ಮಾತಿದೆ. ಚಿಕ್ಕಣ್ಣ ಅತ್ಯಂತ ಕಷ್ಟದ ಜೀವನದಲ್ಲಿ ಬೆಂದು ನೊಂದು ಚಂದನವನಕ್ಕೆ ಕಾಲಿಟ್ಟವರು. ಬಂದ ಸುದೀರ್ಘ ಪ್ರಯಾಣದ ನಂತರ ಒಂದು ಸಣ್ಣ ಜಯ ಸಿಕ್ತವರಿಗೆ. ಆ ಜಯವನ್ನು ಸದುಪಯೋಗ ಪಡಿಸ್ಕೊಂಡು ಚಂದನವನ ಅನ್ನೋ ಬೃಹತ್ ಸಮುದ್ರದಲ್ಲಿ ಈಜಾಡಿ ಅದೆಷ್ಟೋ ಪ್ರತಿಸ್ಪರ್ಧಿಗಳ ನಡುವೆಯೂ ಕೂಡ ನಾನೊಬ್ಬ ಹಾಸ್ಯ ಕಲಾವಿದ, ಏನೋ ಒಂದು ಸಾಧಿಸಬೇಕು, ನನ್ನಲ್ಲಿನ ವಿಭಿನ್ನ ಹಾಸ್ಯ ಜನರನ್ನು ರಂಜಿಸಿದಾಗ ಆ ಜನರ ಮನೋಮಂದಿರದಲ್ಲಿ ನಾನೊಬ್ಬ ಹಾಸ್ಯ ಚಕ್ರವರ್ತಿ ಆಗ್ತೀನಿ ಅಂತ ಯಾವತ್ತೂ ಕೂಡ ಅನ್ಕೊಂಡಿರಲಿಲ್ಲ. ಅವರಿಗೆ ಅರಿವಿಲ್ಲದೆ ಅದು ಆಗೋಯ್ತು. ಸೊ ಇದೀಗ ಮದುವೆಗೂ ಕೂಡ ಕಾಲ ಕೂಡಿ ಬಂದಿದೆ ಅನ್ನೋ ಥರ ಕಾಣ್ತಿದೆ. ಮದುವೆಗೂ ಕೂಡ ಎಲ್ಲ ತರಹದ ಸಿದ್ಧತೆಗಳು ನಡೀತಾ ಇದೆ ಎಂದು ಹೇಳಲಾಗ್ತಾ ಇದೆ. ಚಿಕ್ಕಣ್ಣ ಹಾಗೂ ಪಾವನ ಮದುವೆ ನಿಶ್ಚಯ. ಚಿಕ್ಕಣ್ಣ ಬರ್ತ್ಡೇ ದಿನ ಒಟ್ಟಾಗಿ ಕಾಣಿಸಿಕೊಂಡಿದ್ದ ಜೋಡಿ ಇವರು. ನಿಶ್ಚಿತಾರ್ಥ ಹಾಗೂ ಮದುವೆ ದಿನಾಂಕ ಇನ್ನೂ ಕೂಡ ಅಧಿಕೃತ ಘೋಷಣೆ ಆಗಿಲ್ಲ. ಎರಡೂ ಕುಟುಂಬಗಳ ನಡುವೆ ಮಾತುಕತೆ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಶೀಘ್ರದಲ್ಲಿ ಜೋಡಿ ವಿವಾಹವಾಗಲಿದ್ದಾರೆ ಅನ್ನೋ ಗುಸುಗುಸು ಪಿಸು ಸ್ಯಾಂಡಲ್ವುಡ್ನಲ್ಲಿ ಕೇಳಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.